ಎಲ್ಲ ಕಮ್ಮಿ ಮಾಡಿದ್ದೀನಿ, ಕೆಲಸ ಜಾಸ್ತಿ ಮಾಡಿದ್ದೀವಿ. ನೀವೇ ನೋಡಿದ್ದೀರಾ. 3 ದಿನ ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ನಮ್ಮ ಯೂನಿಕಾರ್ನ್ ಟೀಮ್ ಅವರು ತುಂಬ ಶ್ರದ್ಧೆಯಿಂದ ಅವ್ರ ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕೆಲಸ ಮಾಡಬೇಕಂದ್ರೆ 3 days ನಾವು ಆಸ್ ಅ ಫ್ಯಾಮಿಲಿಯಾಗೇ ಇದ್ವಿ. ಆಸ್ ಅ ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅವರ ಕೆಲಸ, ಆಮೇಲೆ ಅವರು ಒಬ್ಬೊಬ್ರು ಲೈಕ್ ಕ್ಯಾಮ್ರಾಮನ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಆಗಿರ್ಬೋದು, ನಮ್ಮ ಆಕಾಶ್ ಅವರು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು, ಪ್ರತಿಯೊಬ್ಬರು ಅವರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿಕೊಂಡು, ತುಂಬ ಸ್ಪಂದನ ಅವರು ಕಾಲು ಹಿಡ್ಕೊಂಡು ಈ ಆಲ್ಬಮ್ ಸಾಂಗ್ನ ಮಾಡಿದ್ದೀವಿ. ಆಮೇಲೆ ನಾನು PRK ಪ್ರೊಡಕ್ಷನ್ ಬಂದಾಗ PRK ಪ್ರೊಡಕ್ಷನ್ ಅಲ್ಲಿ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅವಾಗಿಂದ ಅಂದ್ಕೊಂಡಿದ್ದೆ. ಆಲ್ಬಮ್ ಸಾಂಗ್ ಮಾಡಬೇಕಂದ್ರೆ PRK ಆಡಿಯೋ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. PRK ಆಡಿಯೋಲಿ ನನ್ನೊಂದು ಕನಸು ನಾನು ನಿರ್ವಹಿಸಿದ್ರೆ PRK ಆಡಿಯೋಲಿ ಆಲ್ಬಮ್ ಸಾಂಗ್ ರಿಲೀಸ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ನೀವೆಲ್ಲರೂ ನೋಡಿದ್ದೀರಾ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ಸಾಂಗ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಏನೇನಾಗುತ್ತೆ ಎಲ್ರಿಗೂ ಶೇರ್ ಮಾಡೋಕ್ಕಾಗುತ್ತೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಪ್ರೆಸ್ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕೇಳಿದ ತಕ್ಷಣ ಇಷ್ಟು ಜನ ಬಂದಿದ್ದೀರಾ. ಈ ಥರ ಹೊಸ ತಂಡಕ್ಕೆ ಮೊದಲನೇದಾಗಿ ಸಪೋರ್ಟಿಂಗ್ ಕೊಡೋದು ಯಾವಾಗಲೂ ಪ್ರೆಸ್ ಅಂಡ್ ಮೀಡಿಯಾ. ಸೊ ನಿಮಗೆ ವೆಲ್ಕಮ್ ನಮ್ಮ ಪ್ರೋಗ್ರಾಮ್ಗೆ, ನಮ್ಮ ಚಿರುಗು ಮಳೆ ಆಡಿಯೋ ಲಾಂಚ್ಗೆ ನಿಮ್ಗೆಲ್ಲರಿಗೂ ಒಂದು ಚಪ್ಪಾಳೆ ಬರಲಿ ಪ್ಲೀಸ್. ನಾನು ಮಾರ್ಚ್ ಶುರು ಮಾಡಕ್ ಮುಂಚೆ PRK ಆಡಿಯೋ, ಅಶ್ವಿನಿ ಮ್ಯಾಮ್, ಪುನೀತ್ ಸರ್ ಆ್ಯಂಡ್ ನಮ್ಮ ಫೇವ್ರೆಟ್ ಸುದೀಪ್ ಸರ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಒಳ್ಳೆ ಆಡಿಯೋ ಲೇಬಲ್ ಅಲ್ಲಿ ನಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ತುಂಬಾ ಇದೆ. PRK ಆಡಿಯೋ ಲೇಬಲ್ ಅಲ್ಲಿ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ನಾನು ಧನುಷ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀವಿ. ಹಾಗೆ ನಮ್ಮ ಡೈರೆಕ್ಟರ್ ಆಕಾಶ್ ಸರ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನು ಕೇಳಿದ ತಕ್ಷಣ ಫಸ್ಟು ಈ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳೋದಕ್ಕೆ ಕಾರಣ ನಿಮ್ಮ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವರು ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು. ಬಿಕಾಸ್ ಟೀಮಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, UFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, ಸೊ VFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಸೊ ಫಾರ್ ಲೈಕ್ ಹೆಸರು ತಗೊಳ್ಳೋಕೆ ಇಷ್ಟಪಡ್ತೀನಿ. ವಿಜ್ಞಾನ ಕೋಣ ಆಗಿರ್ಬೋದು, UI ಆಗಿರ್ಬೋದು, ಇಂಥ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆಕಾಶ್ ಸರ್, ಉಪೇಂದ್ರ ಸರ್ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇದೆಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಹೇಳಿದಾಗ ಓಕೆ ಟೀಮ್ ಚೆನ್ನಾಗಿದೆ ಅಂತ ಅನಿಸ್ತು. ಅದು ಎಲ್ಲದಕ್ಕಿಂತ ಮೇಲೆ ಓಕೆ ಯಾಕೆ ಪ್ರಾಜೆಕ್ಟ್ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಾನು ಅವ್ರನ್ನ ಕೇಳಿದಾಗ ಕೂಡ ಅವ್ರು ಹೇಳಿದ್ದು ನಮಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಆ ಸಿನಿಮಾ ಕ್ವಾಲಿಟಿನ ಸೇಮ್ ಕ್ವಾಲಿಟಿನ ಆಲ್ಬಮ್ ಸಾಂಗಲ್ಲಿ ನಾವು ತಂದು ತೋರಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸೊ ಕಂಗ್ರ್ಯಾಚುಲೇಷನ್ಸ್. ಫುಲ್ ಸಾಂಗ್ ನಾನು ಇಷ್ಟು ದೊಡ್ಡ ಪರವಾಗಿ ಇವತ್ತು ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನನಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಸರ್ ಆ್ಯಂಡ್ ಎಂಟೈರ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಎಲ್ಲರಿಗೆ ಹೇಗೆ ಅನಿಸ್ತು? ಸೂಪರ್ ಅಷ್ಟೇನಾ? ಜಿನುಗೋ ಮಳೆ ಸ್ಪಂದನ ಅವರು ಹೇಳಿದ್ರು ಮುಂಗಾರು ಮಳೆ ನೆನಪಾಗುತ್ತೆ ಅಂತ. ಇನ್ನು ಮುಂದೆ ಮುಂಗಾರು ಮಳೆನೂ ನೆನಪಲ್ಲಿರುತ್ತೆ, ಅದ್ರ ಜೊತೆಲಿ ಜಿನುಗೋ ಮಳೆನೂ ನೆನಪಲ್ಲಿರೋ ಥರ ಆಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಜಿನುಗೋ ಮಳೆ ನಾವು ಮೇಕಿಂಗ್ ಮಾಡುವಾಗ ಫಸ್ಟ್ ನಾನು ಧನುಷ್ ಅವರ ಹತ್ರ ಹೋದಾಗ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬನ್ನಿ ನಾವು ಮಾಡೋಣ, ತಲೆ ಕೆಡಿಸ್ಕೊಂಬೇಡಿ, ನೀವು ಏನೇ ಕೇಳಿ ಯಾವತ್ತೇ ಕೇಳಿ, ನಾನಂತೂ 100%. ನೀವು ರಾತ್ರಿ 12 ಗಂಟೆಗೆ ಕರೆದ್ರು ಎಲ್ಲಿ ಬೇಕು ಹೇಳಿ, ಅಲ್ಲಿ ನಾನು ಬಂದು ನಿಂತ್ಕೊಂಡು ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ, ಪ್ರತಿಯೊಂದು ಎಲ್ಲದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು.
ನಾನು ಫಸ್ಟ್ ಧನುಷ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಪಂದನ ಅವರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಎಲ್ಲದಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾನು ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕ್ ಕಡೆ ಬರೋದಾದ್ರೆ ನಮ್ಮ ಅವಿನಾಶ್ ಸರ್ ಫಸ್ಟ್ ನಾನು ಹೋಗಿ, ನಾನು ಆಕ್ಚುಲಿ ಇದನ್ನ ಶಾರ್ಟ್ ಫಿಲಮಿಂಗ್ ಅಂತ ಮಾಡ್ಕೊಂಡಿದ್ದು ಒಂದು ಸ್ಟೋರಿ ಇದು. ಅದನ್ನ ಆಮೇಲೆ ನಾನು ಯಾಕೆ ಇದನ್ನ ಮ್ಯೂಸಿಕ್ ಮಾಡಬಾರ್ದು ಅಂತ ಹೇಳಿ ಪ್ಲಾನ್ ಮಾಡಿ ಅವಿನಾಶ್ ಸರ್ ಹತ್ರ ಹೋದಾಗ, ಅವಿನಾಶ್ ಸರ್ ಇದು ರೊಮ್ಯಾಂಟಿಕ್ ಲವ್ ವಿಲೇಜ್ ಅಲ್ಲಿ ನಡೆಯುವ ಸ್ಟೋರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡಿಕೊಟ್ರು. ರಿಯಲಿ ಫಸ್ಟ್ ಟೈಮ್ ನಾನು ಕೇಳಿದಾಗ ನನಗೆ ತುಂಬಾ ಖುಷಿ ಆಗಿತ್ತು. ಇವಾಗ ನೀವು ವಿಡಿಯೋ ನೋಡಿದಾಗ ನಿಮಗೂ ಅಷ್ಟೇ ಖುಷಿ ಆಗಿರ್ಬೋದು. ಅದ್ರ ಜೊತೆಲಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ, ನಮಗೆ ಇದ್ರ ಲಿರಿಕ್ಸ್ ನಾಗಾರ್ಜುನ ಶರ್ಮನೇ ಬರೀಬೇಕು ಅಂತ ಹೇಳಿದೆ. ಅವ್ರು ನಾಗಾರ್ಜುನ ಶರ್ಮ ಅವ್ರು ತುಂಬಾ ಬಿಸಿ ಇದ್ರು ನಮಗೋಸ್ಕರ ಫ್ರೀ ಮಾಡ್ಕೊಂಡು ಈ ಸಾಂಗ್ ನ ಬರ್ಕೊಟ್ರು. ನೀವು ಈ ಸಾಂಗ್ ಅಲ್ಲಿ ಪ್ರತಿಯೊಂದು ಲಿರಿಕ್ ಅಲ್ಲೂ ನೋಡ್ಬೋದು, ನೀವು ಒಂದೊಂದು ಲೈನ್ ಅಲ್ಲೂ ಒಂದೊಂದು ಅರ್ಥ ಚೆನ್ನಾಗಿದೆ. ಎಲ್ಲ ಕಂಪ್ಲೀಟ್ ಆಗಿ ಇವಾಗ ರೀಲ್ಸ್ ಮಾಡೋರಿಗಾಗ್ಬೋದು, ಪ್ರಮೋಷನ್ ಮಾಡೋ ರೀಲ್ಸ್ ಮಾಡಕ್ಕೆ ತುಂಬಾ ಹುಕ್ ಲೈನ್ಸ್ ಇದೆ ಈ ಸಾಂಗ್ ಅಲ್ಲಿ. ದಯವಿಟ್ಟು ಎಲ್ಲರೂ ಈ ಸಾಂಗ್ಗೆ ರೀಲ್ಸ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರೀಲ್ಸ್ ಮಾಡಿದವರಿಗೆ ಒಂದು ಬೆಸ್ಟ್ ಗಿಫ್ಟ್ ಇದೆ, ಅದನ್ನ ಆಮೇಲೆ ನಾವು ಅನೌನ್ಸ್ ಮಾಡ್ತೀವಿ. ಮತ್ತೆ ಸಿಂಗರು ಕೀರ್ತನ ಒಳ್ಳ ಮತ್ತೆ ಅಂಕಿತ ಕೊಂಡು ಹಾಡಿರೋದು ಈ ಸಾಂಗ್ ನ. ಅವರಿಗೂ ಕೂಡ ನಾನು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮಿಗೆ ಬಂದ್ರೆ ಯೂನಿಕಾರ್ನ್ ಟೀಮ್ ಹೇಗೆ ಅಂದ್ರೆ, ಇವಾಗ ಇಲ್ಲೇ ನೋಡ್ತಿರ್ಬೋದು ಎಲ್ಲರೂ ಏನೇ ಕೆಲಸ ಮಾಡ್ತಿದ್ದಾರೆ ಅಂತ. ಲೈಕ್ ಎಲ್ಲರೂ ಆಲ್ರೌಂಡರ್ಸ್. ಇವಾಗ ಕ್ಯಾಮ್ರಾ ಹಿಡಿದಿರೋರಾಗ್ಬೋದು, ಇಲ್ಲಿ ವರ್ಕ್ ಮಾಡ್ತಿರೋರಾಗ್ಬೋದು, ಪ್ರತಿಯೊಂದು ಅವ್ರ ಒಳಗಡೆ ಒಬ್ರು ಡೈರೆಕ್ಟರ್ ಇದ್ದಾರೆ, ಮತ್ತೆ ಕಲರಿಸ್ಟ್ ಇದ್ದಾರೆ, ಎಡಿಟರ್ ಇದ್ದಾರೆ, ಪ್ರತಿಯೊಬ್ರು ಇದ್ದಾರೆ, ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇದ್ದಾರೆ, ಈ ತರ ಪ್ರತಿಯೊಬ್ರು ಇದ್ದಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ದು ಇದೇ ಕೆಲಸ ಅಂತ ಯಾರು ಕೆಲಸ ಮಾಡಲ್ಲ. ಯಾವುದೇ ಕೆಲಸ ಆದ್ರೂ ಸಿನಿಮಾ ಅಂತ ಬಂದಾಗ ಯಾವುದೇ ಕೆಲಸ ಆದ್ರೂ ನಾವು ಇಷ್ಟಪಟ್ಟು ಆ ಕೆಲಸ ನಾವು ಮಾಡ್ತೀವಿ. ಫಸ್ಟ್ ನಮ್ಮ ಇಡೀ ಯೂನಿಕಾರ್ನ್ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರಿಗೆ ವೆಲ್ಕಮ್. ಇಲ್ಲೆಲ್ಲ ಆಲ್ಬಮ್ ಸಾಂಗಿಗೆ ಇಷ್ಟು ಜನ ಸೇರ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಆ್ಯಕ್ಚುಲಿ ಆಕಾಶ್ ನಾನು ಇಷ್ಟೆಲ್ಲ ದೊಡ್ಡದಾಗಿ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಬೇಸಿಕಲಿ ನನಗೆ ಮಾಧ್ಯಮ ಮಿತ್ರರು ಸಿನಿಮಾದಲ್ಲಿ ನೋಡ್ತಾ ಇರ್ತಾರೆ. ಚುಕಂತರ ಆಗ್ಬೋದು, ಕರ್ವ ಆಗ್ಬೋದು, ನಾನು ಸ್ಕೋರ್ ಮಾಡಿದ್ದೀನಿ. ನನಗೆ ಮುಂಚೆಯಿಂದ ಒಂದಿತ್ತು, ಆ್ಯಂಡ್ ಐ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದಿಸ್ ವಿತ್ ಎವ್ರಿಬಡಿ. ಎಲ್ಲ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ತಮಿಳ್ ಇಂಡಸ್ಟ್ರಿ ಆಗ್ಬೋದು, ಮತ್ತು ಮಲಯಾಳಂ ಇಂಡಸ್ಟ್ರಿ ಆಗ್ಬೋದು, ಹಿಂದಿ ಇಂಡಸ್ಟ್ರಿ ಆಗ್ಬೋದು, ಇಂಡಿಪೆಂಡೆಂಟ್ ಸಾಂಗ್ಸ್ನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದೆ. ಅಂದರೆ ಅದು ಇಂಡಸ್ಟ್ರಿ ಇಟ್ಸ್ ವೆರಿ ಬಿಗ್ ಇಂಡಸ್ಟ್ರಿ. ಅದು ಕನ್ನಡದಲ್ಲಿ ಅದು ಸ್ವಲ್ಪ ಆಗ್ತಾ ಇಲ್ಲ. ಬಟ್ ಈಗ ವಿ ಹ್ಯಾವ್ ಕಪಲ್ ಆಫ್ ಹಿಟ್ಸ್. ಸಂಜೆದ್ ಒಂದು ಹಿಟ್ ಆಯಿತು ನಮಗೆ, ಮತ್ತು ಕೆಲವು ಸಿಂಗಲ್ಸ್ ಬರ್ತಾ ಇದೆ. ಮತ್ತು ಈ ಮಟ್ಟಿಗೆ ಸಿಂಗಲ್ ಒಂದು ರಿಲೀಸ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಸೊ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವರು ನನಗೆ ಫಸ್ಟ್ ಟೈಮ್ ಬಂದಾಗ, ಸರ್ ವಿ ವಾಂಟ್ ಟು ಎ ಸೀರೀಸ್ ಆಫ್ ಸಾಂಗ್ಸ್ ಅಂತ ಒಂದು 8 ಸಾಂಗ್ ಅವ್ರ ಜೊತೆ ನಾನು ಸದ್ಯಕ್ಕೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ದಿಸ್ ಇಸ್ ಅವರ್ ಫಸ್ಟ್ ರಿಲೀಸ್. ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಈ ಸಾಂಗ್ ಡಿಸ್ಕ್ರಿಪ್ಷನ್ ಸಿಂಪಲ್ ಆಗಿತ್ತು. ಇವ್ರು ಹೇಳಿದಾಗೆ ಇವರೆಲ್ಲ ಒಂದು ಸಿನಿಮಾ ಮಾಡೋಣ ಅಂತ ಆಸಕ್ತಿ ಇಟ್ಕೊಂಡು ನನ್ನ ಹತ್ರ ಬಂದವರು, ಮತ್ತೆ ಒಂದು ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ. ನಾನು ಮ್ಯೂಸಿಕಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗಲ್ಲ, ಟೈಮ್ ಕೊಡ್ತೀನಿ, ನಿಮಗೆ ಎಷ್ಟು ಬೇಕಷ್ಟು ಟೈಮ್ ಕೊಡ್ತೀನಿ ಅಂತ ಹೇಳಿ. ಆ್ಯಂಡ್ ಫ್ಯಾಬ್ಯುಲಸ್, ದೇ ಹ್ಯಾವ್ ಬೀನ್ ವೆರಿ ವೆರಿ ಸಪೋರ್ಟಿವ್. ಐ ಥಿಂಕ್ ದೇ ರಿಯಲಿ ಡಿಸರ್ವ್ ಅ ರೌಂಡ್ ಆಫ್ ಅಪ್ಲಾಸ್. ವೆರಿ ಸಪೋರ್ಟೆಡ್ ಟೀಮ್. ಆ್ಯಂಡ್ ನಾನು ಇಂಥ ಕೇಳಿದ್ದೀನಿ ಅಂತ ಕೊಟ್ಟಿಲ್ಲ ಅಂತಿಲ್ಲ. ವೆರಿ ಥ್ಯಾಂಕ್ಸ್. ನಾನು ನಿಮಗೆ ಪರ್ಸನಲ್ ಹೇಳಿಲ್ಲ, ಬಟ್ ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್. ಇದೇನು ಯಾವ ಸಿನಿಮಾಗೆ ನನಗೇನು ಕಡಿಮೆ ಅನ್ನಿಸ್ತಾ ಇಲ್ಲ. ಸೊ ಇದು ಅವರ ದೊಡ್ಡದು ಕಾಣಿಸ್ತಾ ಇದೆ. ಹಂಗೆ ಆಗಲಿ, ಹಂಗೆ ಬೆಳೀಲಿ ಸಾಂಗು. ಖಂಡಿತ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಸಾಯಿಗೂ ಥ್ಯಾಂಕ್ ಯು. ಸಾಯಿ ಕರೆದಕ್ಕೆ. ಸೊ ಸಾಯಿನ ನಾನು ಇಲ್ಲಿಗೆ ಬಂದಿದ್ದೆ ಆ್ಯಕ್ಚುಲಿ ಈ ಇಂಡಸ್ಟ್ರಿ ಒಳಗೆ. ಸೊ ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ಆಕಾಶ. ಆದಷ್ಟು ಹೆಲ್ಪ್ ಮಾಡಿದ್ದಾರೆ, ತುಂಬ ಫನ್ ಮಾಡಿ ಜಾಲಿಯಾಗಿ ಮಾಡಿದ್ವಿ. ಏನು ಟೆನ್ಷನ್ ತಗೊಂಡ್ರೆ ಆರಾಮಾಗಿ 3 ಡೇಸು. ಸೊ ಲೊಕೇಶನ್ ಹೋದಾಗ ಹೋಗಿ ಸೊ ಶೂಟ್ ಮುಗಿಸ್ಕೊಂಡಿದ್ದು. ಸೊ ಚೆನ್ನಾಗಾಯಿತು. ಸೊ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ,
ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಎರಡು ವಿಷಯಕ್ಕೆ. ಒಂದು, ನನಗೆ ಧನು ಆಗಲಿ ಸ್ಪಂದನ ಆಗಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಫ್ರೆಂಡ್ಸ್ ಅವ್ರ ಜೊತೆ ಓಡಾಡಿದ್ದೀವಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ. ಸೊ ಅವರಿಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳೇ ಖುಷಿ ಆಯಿತು. ಎರಡನೇದು, ಒಂದು ಈ ಎಂಟೈರ್ ಟೀಮ್ ಏನಿದೆ ಇವರ ಒಂದು ಉತ್ಸಾಹ ನೋಡಿ ಖುಷಿ ಆಗುತ್ತೆ. ಯಾಕಂದ್ರೆ ಸಿನಿಮಾ ಮೇಲೆ ಹೋಗಿಟ್ಕೊಂಡು ಅವರು 4-5 ಸತಿ ಹೇಳಿದ್ರು ಸಿನಿಮಾಗೋಸ್ಕರ ಮಾಡ್ತಾ ಇದೀವಿ ಅಥವಾ ಎಲ್ರಿಗೂ ಸಿನಿಮಾ ಮಾಡಬೇಕು ಅಂತ ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ. ಸೊ ಎಂಟೈರ್ ಟೀಮಿನ ಸ್ಪಿರಿಟ್ ಆಗಲಿ ಅವ್ರ ಜೋಶ್ ಆಗಲಿ ನೋಡಿ ಖುಷಿ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ನೋಡೋದ್ಮೇಲೆ ನಂಗೆ ಅನಿಸಿದ್ದು ಮೊದಲನೇ ಪ್ಲಸ್ ಒನ್ ಅಂದರೆ ಅದು ಮ್ಯೂಸಿಕ್ ಫಸ್ಟ್ ಹೋಗ್ಬೇಕು. ನನಗೆ ತುಂಬ ಖುಷಿ ಆಯಿತು. ಅಂದರೆ ಯೂಶಲಿ ಈಗಿನ ಮ್ಯೂಸಿಕ್ಗಳಲ್ಲಿ ಏನಾಗುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಳಸಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮೆಲೋಡಿಕ್ ಆಗಿರುತ್ತೆ, ಬಟ್ ಒಂದು ಲೋಡ್ ಇರಲ್ಲ, ಒಂದು ಮ್ಯೂಸಿಕಲ್ ಲೋಡ್ ಅಂತ ಅಥವಾ ಆ ಟ್ಯೂನನ್ನು ನಾವು ಮತ್ತೆ ಕೇಳಬೇಕು ಅಂತ ಒಂದು ಏನಂತಾರೆ ಅದನ್ನ ಆ ಫೀಲ್ ಬರಲ್ಲ, ತಿರ್ಗಾ ಕೇಳಬೇಕಿದ್ನ ಅಂತ. ಬಟ್ ಈ ಸಾಂಗಲ್ಲಿ ನನಗೊಂದು ಸ್ವಲ್ಪ ಆ ಫೀಲ್ ಬಂತು. ಆ್ಯಂಡ್ ಐ ವುಡ್ ವಾಚ್ ದಿಸ್ ವಿಡಿಯೋ ಅಗೇನ್. ನನ್ನ ಮನೆಗೆ ಹೋಗಿ ತಿರ್ಗಾ ಹಾಕೊಂಡು ಕೇಳಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಅದ್ಭುತವಾಗಿ ಮ್ಯೂಸಿಕ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಸರ್.